ಕುಸ್ತಿ ಮಾಡ್ತೀನಿ. ಅಮ್ಮ, ನನಗೆ ಯಾಕೋ ಅವ್ರು ಹೊಡಿತಾರೋ ರೀತಿ ಸರಿ ಇದೆ ಅಂತ ಅನಿಸ್ತಾ ಇಲ್ಲ. ಪ್ಲೀಸ್ ಹೇಗಾದ್ರೂ ಮಾಡಿ ನಿಲ್ಸಕ್ಕೆ ಹೇಳಿ. ನೀನು ಸುಮ್ಮನೆ ಆತಂಕ ಪಡಬೇಡ ಆರ್ತಿ. ಅವನು ನನ್ನ ಮಗ, ಗೆದ್ದೇ ಗೆಲ್ತಾನೆ. ಅಮ್ಮ, ನನಗೆ ಯಾಕೋ ಇದು ಆಟ ಅಂತ ಅನಿಸ್ತಾ ಇಲ್ಲ. ಇದ್ರಲ್ಲಿ ಏನೋ ನಡೀತಾ ಇದೆ. ನಾನು ಹೋಗಿ ಆಟ ನಿಲ್ಲಿಸ್ತೀನಿ. ಆರ್ತಿ ಬೇಡ, ನೀನು ಮೊದಲನೇ ಸಲ ಇದನ್ನ ನೋಡ್ತಾ ಇದ್ದೆ ಅಂತ ಕಾಣಿಸುತ್ತೆ, ಅದಕ್ಕೆ ಹೀಗಾಗುತ್ತೆ.
ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೋರಿಗಳ ಪಂದ್ಯ ಇತ್ತು, ಬಹುಮಾನ ಕೂಡ ಇದೆ. ಆದರೆ ಈ ಸಲ ಹಳ್ಳಿಯ ಮರ್ಯಾದೆ ಹೋಗುವಂತ ಸಂದರ್ಭದಲ್ಲಿ ನನ್ನ ತಮ್ಮ ಸೂರ್ಯ ಹಳ್ಳಿಗೆ ಅವಮಾನ ಆಗೋದನ್ನ ತಪ್ಪಿಸಿದ್ದಾನೆ. ಆ ಕಾರಣಕ್ಕೋಸ್ಕರ ಈ ಸಲ ಬಹುಮಾನನ ನನ್ನ ತಮ್ಮ ಸೂರ್ಯನೇ ಕೊಡ್ತಾನೆ. ನಾವೆಲ್ಲರೂ ಚಪ್ಪಾಳೆ ಮೂಲಕ ನನ್ನ ತಮ್ಮ ಸೂರ್ಯನ ವೇದಿಕೆ ಮೇಲೆ ಸ್ವಾಗತಿಸೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಡೆದಿದ್ದು ಆಕಸ್ಮಿಕ ನಿಜ, ಆದರೆ ನನ್ನೊಬ್ಬನಿಂದ ಇದು ಸಾಧ್ಯ ಆಗಲಿಲ್ಲ. ನಿಮ್ಮೆಲ್ಲರೂ ಪ್ರೀತಿ, ಅಭಿಮಾನ, ಆ ತಾಯಿ ಶಕ್ತಿ ಇದೇ ನನ್ನ ಗೆಲುವಿಗೆ ಕಾರಣ. ಈ ಗೆಲುವನ್ನ ನಾನು ನನ್ನ ತಾಯಿ, ಎಲ್ಲ ರೀತಿಲೂ ನನ್ನ ಬೆಂಗಾವಲಾಗಿ ನಿಂತ್ಕೊಳ್ಳೋ ನನ್ನ ಪತ್ನಿ ಆರತಿಯವ್ರಿಗೂ, ನನ್ನ ಮನೆಯವರು, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸೋ ನಿಮ್ಗೂ ಸಹ ಈ ಗೆಲುವು ನಿಮ್ದು. ಬುದ್ಧಿ, ಇದಕ್ಕೆ ಇನ್ನೂ ಒಬ್ರು ಕಾರಣ ಅವ್ರೆ. ನೀವು ಕುಸ್ತಿಲಿ ಎಲ್ಲಿ ಸೋತೋಗ್ಬಿಡ್ತೀರಿ ಅಂತ ನಮ್ಗೆಲ್ಲ ಆತಂಕ ಆಗ್ಬಿಟ್ಟಿತ್ತು. ಆದ್ರೆ ನಿಮ್ಮಲ್ಲೂ ಆ ಶಕ್ತಿ ಇದೆ, ಪೌರುಷ ಇದೆ ಅಂತ ತೋರಿಸ್ಕೊಟ್ನಲ್ಲ ಆ ಹುಡುಗನ ವೇದಿಕೆ ಮೇಲೆ ಕರಿಬೇಕು ಬುದ್ಧಿ. ಹೌದೌದು, ಆ ದಿನ ಬಹುಮಾನ ಕೊಡ್ತೀವಿ ಅಂತ ಆ ಹುಡುಗನೇ, ಅವ್ರನ್ನು ಕರೀರಿ. ಬುದ್ಧಿ ಕೊಡಿಲಿ. ಮರಿ ಹುಡುಗ, ಪಾಪ ಇಲ್ಲಿ ವೇದಿಕೆಗೆ. ನೀನ ಕಣಪ್ಪ ಪಾಪ. ಮಡಿಕೊಳ್ಳಿ ಬುದ್ಧಿ. ಬರ್ರಿ ಎತ್ಕೊಂಬರೋಣ. ಪಾಪ ಬಾ ಅಂದ್ರೆ ಬರ್ಬೇಕು. ಎತ್ಕೊಳ್ರಿ. ಈಗ ನೀವ್ ಎರಡು ಮಾತಾಡ್ಬೇಕು. ಸೂರ್ಯಪ್ಪನವ್ರು ಕುಸ್ತಿಲಿ ಗೆದ್ದೇ ಗೆಲ್ತಾರೆ ಅಂತ ಹೇಳ್ದವ್ರು ನೀವೇ ಅಲ್ವಾ? ಗೆದ್ದವ್ರಿಗೆ ಬಹುಮಾನ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳ್ದವ್ರು ನೀವೇ ಅಲ್ವರ? ನೀವು ಮಾತಾಡ್ಲೇಬೇಕು. ಕೊಡಿ ಬುದ್ಧಿ ಮೈಕ್. ಬೇಡ ಮಾತಾಡಿ. ತಲಾಟೆ ಮಾಡೋ ಜಾಗ ಅಲ್ಲ ಇದು. ಜನಗಳಿದ್ದಾರೆ, ಸುಮ್ಮನೆ ಕೆಳಗಳಿದ್ದಾವೆ. ಅರ್ಥ ಆಯ್ತಾ? ಎಲ್ರಿಗೂ ನಮಸ್ಕಾರ. ಗೊತ್ತಿದ್ದೀಗ ಆಗುತ್ತೆ ಅಂತ ಅವನೆಲ್ಲ ಹೇಳ್ಬಿಡ್ತಾನೆ. ನಾನು ಹೋಗ್ತೀನಿ. ಏನು ಮಾತಾಡ್ತಿದ್ಯೆ? ಏನಾಯ್ತು? ಏನೇನೋ ಮಾತಾ. ನಾನು ಇಷ್ಟು ದಿನದ ಹೊಟ್ಟೆಗೆ ಹಾಕೊಂಡಿರೋದಲ್ಲ ಈಗ ಅವನು ಹೇಳ್ತಾನೆ. ಹರಾಜ್ ಹಾಕ್ಬಿಡ್ತಾನೆ ನನ್ನ ಮಾನ ಮರ್ಯಾದೆ. ನಾನು ಇಲ್ಲಿರೋಲ್ಲ, ನಾನು ಹೊಡ್ತೀನಿ. ಸ್ವಲ್ಪ ತಿರು. ಸೂರ್ಯರ ಪಾಪ ಕಷ್ಟಪಟ್ಟು ವಿನ್ ಆಗಿದ್ದಾರೆ, ನೋಡ್ಕೊಂಡು ಹೋಗೋಣ. ನೀವು ಬೇಕಾದ್ರೆ ಇಲ್ಲೇರಿ, ನಾನು ಮಾತ್ರ ಇಲ್ಲಿರಲ್ಲ. ನಾನು ಹೊಡ್ತೀನಿ ಅಷ್ಟೇ. ಏನಾಯ್ತು ಇವಾಗ ಅಂತದ್ದು? ನೀನು ಈ ಥರ ಒಗಟು ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ. ಏನಂತ ಕರೆಕ್ಟಾಗಿ ಹೇಳು. ಇನ್ನೇನಾಗಬೇಕು? ಅವನ್ನೆಲ್ಲ ವಿಷಯನೂ ಹೇಳ್ತಾ ಇದ್ದಾನೆ. ನಾನು ಅರುಣ ಅಂತ ಹೇಳ್ತಿದ್ನಲ್ಲ, ಅವನು ಇಲ್ಲೇ ಇದ್ದಾನೆ. ನಾನು ಹೊಡ್ತೀನಿ. ಅರುಣ ಇಲ್ಲಿ ಬಂದಿದ್ದಾನ? ಎಲ್ಲೇ ಕಾಣಿಸ್ತಾ ಇಲ್ಲಲ್ಲ? ನೋಡು, ಅದು ಯಾರು ಅಂತ ಹೇಳು. ಸಂತೋಷಿಗೆ ನಾವು ಹೇಳೋಣ. ಹೇಳು, ಎಲ್ಲಿದ್ದಾನೆ ಹೇಳು. ನನ್ನನ್ನು ಬಿಟ್ಬಿಡಿ ಅಷ್ಟೇ. ಎಲ್ಲಿದ್ದಾನೆ ಹೇಳೆ. ನಮಸ್ಕಾರ. ದೊಡ್ಡವರೆಲ್ಲ ಸ್ಟೇಜ್ ಮೇಲಿದ್ರು, ನಾನು ಕೆಳಗಿದ್ದವನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದ್ರು.
ನಾನು ಅದೇನು ಮಾಡಿದೆ ಅಂತ ಅವ್ರಿಗೆ ನನ್ನ ಮೇಲೆ ಇಷ್ಟು ಪ್ರೀತಿನೋ ಗೊತ್ತಿಲ್ಲ. ಏನೋ ಮಾತಾಡ್ಬೇಕಾದ್ರೆ ಹೇಳಿದೆ ಬಹುಮಾನ ಇವರೇ ವಹಿಸ್ಕೋತಾರೆ ಅಂತ. ಕುಸ್ತಿನಲ್ಲಿ ಇವ್ರು ಗೆಲ್ತಾರೆ ಅಂತ ನನಗೆ ನಂಬಿಕೆ ಇತ್ತು. ಅದಕ್ಕೆ ಅವ್ರ ಪರವಾಗಿ ನಾನು ಕೈ ಎತ್ತಿದೆ. ನಾನು ಹೇಳಿದ ಎರಡನ್ನೂ ಅವ್ರು ಮಾಡಿದ್ರು. ಅದರಿಂದ ಅವ್ರಿಗೆ ಒಳ್ಳೇದಾಗಿದೆ. ಈಗ ಅವರಿಂದ ನನಗೊಂದು ಒಳ್ಳೇದಾಗಬೇಕಾಗಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದೀನಿ. ಅದೇನ್ ಹೇಳಯ್ಯ, ಮಾಡೋಣಂತೆ. ನಂದೊಂದು ಅನೌನ್ಸ್ಮೆಂಟ್ ಇದೆ ಅಂತ ಈ ಮನೆಯವರೆಲ್ರಿಗೂ ಹೇಳಿದ್ದೆ, ಆದ್ರೆ ಏನು ಅಂತ ಹೇಳಿರ್ಲಿಲ್ಲ. ಈಗ ನಿಮ್ಮ ಸಮ್ಮುಖದಲ್ಲಿ ಹೇಳ್ತೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನನಗೆ. ಅಯ್ಯೋ ಅದೇನ್ ಹೇಳಯ್ಯ, ನಾನು ಹೆಲ್ಪ್ ಮಾಡ್ತೀನಿ. ನೀನ್ ಹೇಳಯ್ಯ. ಥ್ಯಾಂಕ್ ಯು ಸರ್. ವಿಷಯ ಏನಪ್ಪಾ ಅಂತಂದ್ರೆ, ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಆ ಹುಡುಗಿನೂ ನಾನು ಲವ್ ಮಾಡ್ತಿದ್ದಾಳೆ. ಆದ್ರೆ ಅವರು ತುಂಬಾ ಶ್ರೀಮಂತರು, ನಾವು ಬಡವರು. ಈಗ ಪ್ರಾಬ್ಲಮ್ ಏನಪ್ಪ? ಅಂತಸ್ತು ಸರ್, ಅಂತಸ್ತು. ಹುಡುಗಿ ಮನೆಯವರು ಒಪ್ಕೋತಾರ ಇಲ್ವೋ ಅಂತ ಭಯ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ದಯವಿಟ್ಟು ಸಹಾಯ ಮಾಡಿ. ಲವ್ ಮಾಡೋದ್ಮೇಲೆ ಯಾವ್ದಕ್ಕೂ ಹೆದರ್ಕೋಬಾರ್ದು ಕಣಯ್ಯ. ಲವ್ಗೂ ಶ್ರೀಮಂತಿಕೆಗೂ ಸಂಬಂಧನೇ ಇಲ್ಲ. ನಿನ್ನಂತ ಹುಡುಗನ ಮದ್ವೆ ಆಗೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ಹೆದರು ಬೇಡ ಕಣಯ್ಯ, ನಾನಿದ್ದೀನಿ. ನೀನು ನನ್ನ ಹೃದಯ ಗೆದ್ಬಿಟ್ಟಿದ್ಯಾ. ಹೇಳು, ಯಾರು ಆ ಹುಡುಗಿ? ಆ ಹುಡುಗಿ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಹೇಳಯ್ಯ ಧೈರ್ಯವಾಗಿ, ಯಾರಯ್ಯ ಆ ಹುಡುಗಿ? ಹೇಳಪ್ಪ, ದೊಡ್ಡ ಮನೆಯವರೇ ಧೈರ್ಯವಾಗಿ ಹೇಳು ಅಂತ ಅಂದ್ಮೇಕೆ ಸಹಾಯ ಮಾಡೇ ಮಾಡ್ತಾರೆ. ಹೇಳಪ್ಪ ನೀನು. ಹೇಳಯ್ಯ, ಯಾರ ಮನೆ ಹುಡುಗಿ? ನಿಮ್ ಮಗಳು ವೇದಿಕಾ. ಹೇಳಯ್ಯ, ಯಾರ ಮನೆ ಹುಡುಗಿ? ನಿಮ್ ಮಗಳು ವೇದಿಕಾ. ಗೊತ್ತಿತ್ತು ಕಣೋ, ನೀನ್ ನಮ್ಮ ಮನೆಗೆ ಬಂದಾಗ್ಲೇ ಏನೋ ಒಂದು ಪ್ಲಾನ್ ಇಟ್ಕೊಂಡ್ ಬಂದಿದ್ಯಾ ಅಂತ. ಅದಕ್ಕೆ ಇವರೆಲ್ಲ ನಿನ್ನ ನಂಬಿದ್ರು, ನಾನು ಮಾತ್ರ ನಿನ್ನ ನಂಬಿರ್ಲಿಲ್ಲ. ಉಂಡು ಮನೆಗೆ ದ್ರೋಹ ಬಗದ್ಬಿಟ್ಟಲ್ಲೋ, ನಿನ್ನಂತನ್ನ ಸಾಯಿಸಿದ್ರು. ಇಲ್ಲಿಂದ ಸೂರ್ಯ, ದಯವಿಟ್ಟು ಇವತ್ ಮಾತ್ರ ನನ್ನ ತಡಿಬೇಡಿ ಪ್ಲೀಸ್. ಇವನ್ ಮಾಡಿರೋದು ಒಂದ ಎರಡ ಕೇಳ್ತಿದ್ದೆ ತಾನೆ? ಯಾಕೆ ಅವನ ಮೇಲೆ ಅನುಮಾನ ಪಡ್ತೀಯ, ಯಾಕೆ ಅವನ ಮೇಲೆ ಅನುಮಾನ ಪಡ್ತೀಯ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಹೇಯ್, ಹೋಗಲ್ಲಿಂದ, ಹೋಗಲ್ಲಿಂದ. ಅವೆಲ್ಲ ಸಾಧ್ಯ ಇಲ್ಲ ರೀ. ನೋಡ್ರಪ್ಪ, ನೋಡಿ ದೊಡ್ಡ ಮನೆ ಮನುಷ್ಯರು ಇಷ್ಟ ತನಕ ಒಳ್ಳೆ ಹುಡುಕ ಒಳ್ಳೆ ಹುಡುಕ ಒಳ್ಳೆ ಹುಡುಕ ಅಂತ ಹೇಳ್ತಾ ಇದ್ರು ತಾನೆ. ನಿಮ್ಮೆಲ್ರ ಮುಂದೆ ಹೇಳಿದಾರೆ ತಾನೆ, ಇವ್ರ ಮಗಳನ್ನ ಲವ್ ಮಾಡಿದ್ದಷ್ಟೇ ಇವ್ರದ್ದು ಮರ್ಯಾದೆ ಹೋಗುತ್ತಂತೆ. ಇಲ್ ಬೇಡ, ಮನೆಗೆ ಹೋಗಿ ಮಾತಾಡೋಣಪ್ಪ. ಹೇಯ್, ನಡೆ.
ನಡಿಯ ಮನೇಲಿ ಮಾತಾಡ ನಡಿಯ. ಬೇಡಪ್ಪ ಬೇಡ. ನೀವು ದೊಡ್ಡ ಮನೆ ಮನುಷ್ಯರು, ಅಲ್ಲಿ ಹೋದ್ಮೇಲೆ ಯಾವ ತರ ಪ್ಲೇಟ್ ಚೇಂಜ್ ಮಾಡ್ತಾರೋ ಯಾರಿಗ್ ಗೊತ್ತು. ನನಗದೇನೇ ಇದ್ದಿರ್ತಾಗಂತಿದ್ರು ನೋಡ್ರಪ್ಪ, ನಿಮ್ಮ ಸಮ್ಮುಖದಲ್ಲಿ ಇಲ್ಲೇ ಆಗ್ಬೇಕು. ನೋಡಿ, ನನ್ಗೇನಾದ್ರೂ ಒಂದು ಚೂರು ಕೂದಲು ಕೊಂಕೇನಾರ ಆಯ್ತು ಅಂದ್ರೆ ಅದಕ್ಕೆ ಈ ಮನುಷ್ಯನೇ ಕಾರಣ. ಅವಳು ನನ್ನನ್ನ ಪ್ರೀತಿಸ್ತಾ ಇರೋದು ಸತ್ಯ. ಅಯ್ಯೋ ಪಾಪಿ, ಏನಂದೆ ನೀನು? ಅವಳು ನಿನ್ನನ್ನ ಪ್ರೀತಿಸ್ತಾ ಇದ್ದಾಳ, ನೀನು ಅವಳನ್ನ ಪ್ರೀತಿಸ್ತಾ ಇದ್ಯಾ? ಅವಳಿಗೆ ನಿನ್ನನ್ ಕಂಡ್ರೆ ಅಸಹ್ಯ. ಅವಳು ಯಾವಾಗ್ಲೂ ಹೇಳ್ತಾ ಇದ್ಲು, ನನಗೆ ಇವನು ಕಾಡಿಸ್ತಾ ಇರ್ತಾನೆ, ಪೀಡಿಸ್ತಾ ಇರ್ತಾನೆ ಅಂತ. ಆದ್ರೆ ನೀನೆಂತ ನನ್ಗೆ ಗೊತ್ತಿರ್ಲಿಲ್ಲ. ವಿಷಯ ನಿಂಗೆ ಮೊದಲೇ ಗೊತ್ತಿತ್ತು, ಆದ್ರೆ ಹೇಳಲಿಲ್ಲ. ವೇದಿಕಾ ಯಾವಾಗ್ಲೂ ಹೇಳ್ತಾ ಇದ್ಲು, ನನಗೆ ಯಾವ್ದೋ ಒಂದು ಹುಡುಗ ಹಿಂಸೆ ಕೊಡ್ತಿದ್ದಾನೆ, ಪೀಡಿಸ್ತಾ ಇದ್ದಾನೆ ಅಂತ. ಮತ್ತ್ಯಾಕೆ ವಿಷಯ ಹೇಳಲಿಲ್ಲ? ಯಾಕೆಂತ ನಾನು ಹೇಳ್ತೀನಿ. ನಮ್ಮ ಮರ್ಯಾದೆ ಹೋದ್ರೆ ಮಾಡ್ಕೊಂಡು ನಗ್ಬೋದಲ್ವಾ ನೀನು? ನೀನೇನೆ ಮಗಳಾಗಿ ಅಪ್ಪ ಅಮ್ಮನ ಹತ್ರ ವಿಷಯ ಹೇಳ್ದೆ, ಮೂರನೇವ್ರ ಹತ್ರ ವಿಷಯ ಹೇಳ್ಕೊಂಡು. ನೋಡಿ, ಅವಳಿಗೇನು ಹೇಳಕ್ ಹೋಗ್ಬಿಡಿ. ಈ ವಿಷಯ ಅವಳು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆದರಿದಾಳೆ. ಇವಳು ನಿಜವಾಗ್ಲೂ ಅವನನ್ನ ಕಂಡ್ರೆ ಇಷ್ಟ ಇಲ್ಲಕ್ಕ. ಇವಳು ಹಿಂದೆ ಬಿದ್ದು ಸುಮ್ಮನೆ ಪೀಡಿಸ್ತಾ ಇದ್ದ, ಕಾಡಿಸ್ತಾ ಇದ್ದ. ಯಾರು ಪೀಡಿಸಿದ್ದು, ಯಾರು ಬಲವಂತ ಮಾಡಿದ್ದು? ಅವಳಿಗೂ ನನ್ನನ್ ಕಂಡ್ರೆ ಇಷ್ಟಾನೇ. ಸುಳ್ಳು ಹೇಳಿ ಸ್ವಾರ್ಥ ಸಾಚಕ್ ನೋಡ್ಬೇಡ. ಸುಳ್ಳು ಹೇಳೋದರ್ದು ನನಗೇನಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನೋ ಅದೇ ಸತ್ಯ. ನೀನ್ ಸತ್ಯ ಹೇಳ್ತಿದ್ದೆ ಅಂತ ಹೇಗೋ ನಂಬೋದು?